ನಮಸ್ಕಾರ. ಅನುವಾಹಿನಿ ಕನ್ನಡ ಟ್ಯಾರೋ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾನು ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ಟಾಪಿಕ್, ಈ ಪ್ರೀತಿ ಪ್ರೇಮ. ಇದರಲ್ಲಿ ಬೇಕಾದಷ್ಟು ಆ್ಯಂಗಲ್ಗಳಿರುತ್ತೆ. ಮಾತಾಡ್ತಾ ಇರೋದಿಲ್ಲ, ಜಗಳ ಆಗಿರುತ್ತೆ, ತುಂಬ ದಿನ ಬೇರೆ ಬೇರೆ ಆಗಿರ್ತಾರೆ, ಅಥವಾ ತುಂಬ ಪ್ರೀತಿನೂ ಮಾಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಈ ಪ್ರೀತಿ ಪ್ರೇಮದಲ್ಲಿ ಬೇಕಾದಷ್ಟು ಆಯಾಮಗಳಿರುತ್ತೆ, ಆ್ಯಂಗಲ್ಸ್ ಇರುತ್ತೆ ನೋಡೋದಕ್ಕೆ. ಓಕೆ, ಸೊ ಇವತ್ತಿನ ದಿನ ಒಂದು ಟಾಪಿಕ್ ನಾನೇನು ತಗೊಂಡಿದ್ದೀನಿ ಅಂತ ಅಂದರೆ, ಈ ಒಂದು ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ, ನೀವು ಸ್ವಲ್ಪ ದಿನದಿಂದ ನೀವು ಮಾತಾಡ್ತಿಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಒಬ್ರನ್ನೊಬ್ರು ನೋಡಿಲ್ಲ ಅಂತ ಹೇಳಿದ್ರೆ, ಏನಾದರೂ ಇನ್ನೂ ಚಾನ್ಸ್ ಇದೆಯಾ? ಇನ್ನೂ ಏನಾದರೂ ಒಂದು ಚಾನ್ಸ್ ಇದೆಯಾ? ಅವ್ರ ಮನಸ್ಸಲ್ಲಿ ಏನು ಅನಿಸ್ತಾ ಇರ್ಬೋದು, ಅದನ್ನು ನೋಡೋಣವಾ? ಸೊ ಇವತ್ತಿನ ರೀಡಿಂಗ್ ಅದ್ರ ಬಗ್ಗೆ. ಸೊ ಇದು ಜನರಲ್ ರೀಡಿಂಗ್, ಯಾರು ಬೇಕಾದರೂ ಇದನ್ನು ನೋಡ್ಬೋದು. ನಿಮಗೆ ಶುರುನಲ್ಲೇ ಗೊತ್ತಾಗುತ್ತೆ ಇದು ನನಗೆ ನನ್ನ ಸ್ಟೋರಿ ಥರ ಇದೆ ಅಂತ ನಿಮಗೆ ಒಂದೊಂದು ಸಲ ಅನಿಸತ್ತೆ. ಸೊ ಇದರಿಂದ ನಿಮಗೇನಾದರೂ ಒಂದು ಮೆಸೇಜ್ ಸಿಕ್ಕಿದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ಟೋರಿ ಅಲ್ಲ, ನಿಮ್ಮದೆಲ್ಲ ಚೆನ್ನಾಗಿದೆ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದರೆ ಬಿಟ್ಬಿಡಿ. ಓಕೆ, ಸೊ ಈಗ ಶುರು ಮಾಡೋಣವಾ? ಸೊ ಇಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಮೂರು ಶಫಲ್ ಮಾಡ್ತೀನಿ. ಕೊನೆಯದಾದ ಒಂದು ಶಫಲ್. ಸೊ ಏನಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಿಮ್ಮ ಬಗ್ಗೆ ಅವ್ರಿಗೆ ನೀವೇನೋ ಒಂದು ರೀತಿಯಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಮೋಸ ಮಾಡ್ದಂಗೆ ಅನ್ನಿಸ್ತಾ ಇದೆ. ಓಕೆ, ಬಿಟ್ಟೊಟ್ಟೋದಂಗೆ, ಏನೋ ಒಂದು ಸುಳ್ಳು ಹೇಳ್ದಂಗೆ, ಅಂದ್ಕೊಂಡಿದ್ದಂಗೆ ಅದಾಗಲಿಲ್ಲ, ಅಂದ್ಕೊಂಡಿದ್ದಂಗೆಲ್ಲ ಅದು ನಡೀಲಿಲ್ಲ, ಅವರೇನು ಎಕ್ಸ್ಪೆಕ್ಟ್ ಮಾಡಿದ್ರು ಆ ರೀತಿಯಾಗಿ ಅದಾಗಲಿಲ್ಲ. ಸೊ ಹಾಗಾಗಿ ನಿಮ್ಮ ಬಗ್ಗೆ ಒಂದು ರೀತಿಯಾಗಿ ಏನೋ ಅವರು ನನಗೆ ಸುಳ್ಳು ಹೇಳಿರ್ಬೋದು, ಅಥವಾ ನನಗೇನೋ ಒಂಥರ ಮೋಸ ಮಾಡ್ದಂಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಆ ಥರ ಅಂದ್ಕೊಳ್ತಾ ಇದ್ದಾರೆ. ಓಕೆ, ಅಥವಾ ಈ ಸತ್ಯವನ್ನು, ಟ್ರೂತ್ ಅಂತ ಹೇಳ್ತೀವಲ್ಲ, ಸತ್ಯವನ್ನು ಆಗದೇನೆ ಒಂಥರ ಓಡೋಗ್ತಾ ಇರೋ ಥರ, ಅಂದರೆ ಫೇಸ್ ಮಾಡೋಕ್ಕಾಗ್ದೇ ಓಡೋಗ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ನಿಮ್ಮ ಬಗ್ಗೆ. ಇದ್ದಿದ್ದು ಇದ್ದಂಗೆ ಅದನ್ನು ಅವರು ಫೇಸ್ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲೋ ಏನೋ ಅವ್ರ ಮನಸ್ಸಲ್ಲಿದೆ, ಅದನ್ನು ಎದುರಿಸೋಕ್ಕಾಗ್ದೇ ಅವರು ದೂರ ಇದ್ದಾರೆ, ಓಡೋಗ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ. ಅದು ಅವ್ರಿಗೆ ಇರುವಂಥ ಒಂದು ಫೀಲಿಂಗ್ ನಿಮ್ಮ ಬಗ್ಗೆ. ಈ ಕನೆಕ್ಷನ್ನಲ್ಲಿ ಹಾಗಂತ ಹೇಳಿ ಅವರು ನಿಮ್ಮಿಂದ ಕಂಪ್ಲೀಟಾಗಿ ದೂರ ಆಗಿಲ್ಲ. ಓಕೆ, ನಿಮ್ಮ ಬಗ್ಗೆ ಒಂದು ಬೇಜಾರಿದೆ,
ಈ ಥರ ಆಯ್ತಲ್ಲ ಅಂತ ಹೇಳಿ ಒಂದು ಬೇಜಾರಿದೆ. ಇದು ಫೇಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅದೊಂಥರ ಒಂದು ನೋವು ಕೂಡ ಇದೆ. ಆದರೆ ಇದು ಸರಿ ಹೋಗ್ಬೋದಾ ಅನ್ನೋದು ಕೂಡ ಅವ್ರ ಮನಸ್ಸಲ್ಲಿದೆ. ಸರಿ ಹೋಗ್ಬೋದು ಕೂಡ, ಹೋದರೆ ಚೆನ್ನಾಗಿರತ್ತೆ ಅನ್ನೋದು ಕೂಡ ಅವರ ಮನಸ್ಸಲ್ಲಿ ಇದೆ. ಎಲ್ಲೋ ಏನೋ ಇಬ್ಬರೂ ಜಗಳ ಆಡಿರ್ಬೋದು, ಇದೇ ವಿಷಯದ ಬಗ್ಗೆ ಜಗಳ ಆಡಿರ್ಬೋದು. ಸೊ ನಿಮ್ಮಿಂದ ಒಂದು ಒಂದು ಕ್ಷಮೆನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ಚಾನ್ಸ್ ಸಿಕ್ಕಿದ್ರೆ ಅವರು ಕೂಡ ಒಂದು ಕ್ಷಮೆ ಕೇಳೋದಕ್ಕೆ ರೆಡಿ ಇದ್ದಾರೆ. ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅವ್ರಿಗನ್ನಿಸ್ತಾ ಇರೋದು ಇದು ಅಂಥ ದೊಡ್ಡ ವಿಷಯ ಅಂದರೆ ಕಂಪ್ಲೀಟಾಗಿ ಮುರಿದು ಬೀಳೋ ಅಂಥ ಒಂದು ಸಂಬಂಧ ಅಲ್ಲ. ಇಬ್ಬರೂ ಒಬ್ರಿಗೊಬ್ರು ಸಾರಿ ಹೇಳಿದ್ರೆ, ಅಪಾಲಜಿ ಅಂತ ಹೇಳ್ತೀವಲ್ಲ, ಆಯಿತು ತಪ್ಪಾಯಿತು, ಇನ್ಮೇಲಿಂದ ಹೀಗಾಗೋದಿಲ್ಲ ಅಂತ ಹೇಳಿ ನಿಮ್ಮಿಂದನೂ ತಪ್ಪಿರ್ಬೋದು, ಅವರಿಂದನೂ ತಪ್ಪಿರ್ಬೋದು. ಸೊ ಅದನ್ನು ಇಬ್ಬರೂ ಒಬ್ರಿಗೊಬ್ರು ಹೇಳ್ಕೊಂಡು ಇದನ್ನು ಸರಿಪಡಿಸ್ಕೋಬೋದು ಅಂತ ಹೇಳಿ ಅವರ ಮನಸ್ಸಲ್ಲಿದೆ. ಸೊ ಇದರ ಅರ್ಥ ಏನು ಅಂತ ಅಂದರೆ, ಕಂಪ್ಲೀಟಾಗಿ ಇದು ಅವರು ಕ್ಲೋಸ್ ಮಾಡಿಲ್ಲ, ಬಿಟ್ಕೊಟ್ಟಿಲ್ಲ ಅಂತ ಹೇಳಿ. ಓಕೆ. ಸೊ ಇದರಿಂದ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಒಂದು ಹೊಸದಾದ ಇದಕ್ಕೆ ಒಂದು ಹೊಸದಾಗಿ ಶುರು ಮಾಡೋಣವಾ ಅಂತ ಹೇಳಿ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಹಳೇದನ್ನೆಲ್ಲ ಮರೆತು ಇದನ್ನು ಮತ್ತೆ ಹೊಸದಾಗಿ ಶುರು ಮಾಡ್ಬೋದಾ ಅಂತ ಹೇಳಿ. ಫೂಲ್ ಅಂತ ಅಂದರೆ, ಈಗ ನೋಡಿ ಅವರು ಹೇಗೆ ಏನೂ ಯೋಚನೆ ಇಲ್ಲದೇ, ಓಕೆ, ಮುಂದೆ ಒಂದು ಎಡವಿ ಬೀಳ್ಬೋದು, ಪ್ರಪಾತಕ್ಕೆ ಬೀಳ್ಬೋದು, ಆದ್ರೂ ಕೂಡ ಅದರ ಯೋಚನೆ ಇಲ್ಲದೇ ಮುಂದಕ್ಕೆ ಕಾಲಿಡ್ತಾ ಇದ್ದಾರೆ. ಆ ರೀತಿಯಾಗಿ ಅವ್ರಿಗೆ ಏನೂ ಮತ್ತೆ ಇದೇನೂ ಅಡ್ಡ ಬರದೇ ಇರೋ ಹಾಗೆ ಇದೆಲ್ಲ ಮರೆತುಬಿಟ್ಟು, ಏನೇನು ಕಹಿ ಅನುಭವಗಳಾಗಿದೆ ಅದನ್ನೆಲ್ಲ ಮರೆತುಬಿಟ್ಟು ಮತ್ತೆ ಹೊಸದಾಗಿ ಇದನ್ನು ಶುರು ಮಾಡ್ಬೋದಾ ಅನ್ನೋ ಒಂದು ಆಲೋಚನೆ ಇದೆ. ಇಂಟೆನ್ಷನ್ ಅಂತ ಹೇಳ್ತೀವಿ. ಇಂಟೆನ್ಷನ್ ಅಂದರೆ ಅದರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದು ಇಂಟೆನ್ಷನ್. ಇದರಿಂದ ಅವರು ಶುರು ಮಾಡ್ಬೋದಾ, ಇದನ್ನು ಮತ್ತೆ ಶುರು ಮಾಡ್ಬೋದಾ ಅಂತ ಹೇಳಿ. ಸೊ ಹಾಗಾಗಿ ನಿಮ್ಮನ್ನು ಕಂಡ್ರೆ ಇನ್ನೂ ಪ್ರೀತಿ ಇದೆ, ಕಂಪ್ಲೀಟಾಗಿ ಬಿಟ್ಕೊಟ್ಟಿಲ್ಲ. ಒಂದು ಸಾರಿ ಹೇಳೋ ಅಂಥ ಒಂದು ಮನಸ್ಸಲ್ಲಿ ಸಾರಿ ಹೇಳಬೇಕು ಅಂತಲೂ ಇದೆ, ಮತ್ತೆ ಶುರು ಮಾಡೋ ಅಂಥ ಒಂದು ಉದ್ದೇಶನೂ ಕೂಡ ಇದೆ. ಓಕೆ. ಸೊ ಈಗ ಅವ್ರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಇಷ್ಟ. ಓಕೆ. ಇದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಹೇಗೆ ಬೇಕಾದ್ರೂ ತಗೊಳ್ಳಿ, ಇದರಲ್ಲಿ ಜೆಂಡರ್ ಅಂತ ಇಲ್ಲ. ಸೊ ನಿಮ್ಮನ್ನು ಕಂಡ್ರೆ ಎಲ್ಲೋ ಒಂದು ಕಡೆ ಒಂದು ಲೆವೆಲಲ್ಲಿ ಇಟ್ಟಿದ್ದಾರೆ ಅವರು. ಅಂದರೆ ತುಂಬ ಇಷ್ಟ. ಒಂಥರ ನಿಮಗೆ ರೆಸ್ಪೆಕ್ಟ್ ಕೊಡೋದಿರಲಿ, ಪ್ರೀತಿ ಮಾಡೋದಿರಲಿ, ಏನೋ ಒಂಥರ ನಿಮ್ಮನ್ನ ಕಂಡ್ರೆ ಒಂದು ಪ್ರೀತಿ ಮತ್ತು ಅದರ ಪ್ರೀತಿಯಿಂದ ಒಂದು ಗೌರವ ಬರುತ್ತಲ್ಲ, ಅದು ಕೂಡ ಇದೆ. ಖಂಡಿತವಾಗ್ಲೂ ಅದು ಇದೆ. ಆದರೆ ಅದು ಆ ಥರ ಅಷ್ಟೊಂದು ಪ್ರೀತಿ ಇಟ್ಕೊಂಡಾಗ ಏನೋ ಒಂದು ವ್ಯತ್ಯಾಸ ಆಯ್ತಲ್ಲ. ನೀವೇನೋ ಒಂದು ಸುಳ್ಳು ಹೇಳಿರ್ಬೋದು, ಅಥವಾ ಏನೋ ಫೇಸ್ ಮಾಡೋಕ್ಕಾಗದೆ ದೂರ ಆಗಿಬಿಟ್ಟಿರ್ಬೋದು, ಇರೋ ಸತ್ಯಾಂಶನ ಹೇಳಿಲ್ಲದೆ ಇರ್ಬೋದು, ಓಪನ್ನಾಗಿ ಫೇಸ್ ಮಾಡೋದಕ್ಕೆ ಅಂದರೆ ಏನೋ ಒಂದು ಧೈರ್ಯ ಇಲ್ಲ, ನೀವು ಯಾವುದೋ ಒಂದಕ್ಕೆ ಹೆದರ್ಕೊಳ್ತಾ ಇರ್ಬೋದು, ಆ ಥರ. ಅದೆಲ್ಲ ನೋಡಿ ಅವ್ರಿಗೆ ಖಂಡಿತವಾಗ್ಲೂ ಬೇಜಾರಾಗಿದೆ. ಆದರೆ ಇದನ್ನು ಹೊಸದಾಗಿ ಅದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮಿಂದ. ಸೊ ಇಲ್ಲಿ ಆ ಒಂದು ಬೇಜಾರು ಅವ್ರಿಗೆ ಖಂಡಿತವಾಗ್ಲೂ ಇದೆ. ನೀವೇನೋ ಒಂದು ಭಯ ಪಡ್ತಾ ಇದ್ದೀರಾ ಅಂತ ಹೇಳಿ ಅವ್ರಿಗೆ ಬೇಜಾರಿದೆ. ಯಾವುದಕ್ಕೆ ಭಯ ಅದು ನಂಗೆ ಗೊತ್ತಿಲ್ಲ, ಯಾವುದಕ್ಕೆ ಹಿಂದೇಟಾಗ್ತಾ ಇದ್ದೀರಾ ಗೊತ್ತಿಲ್ಲ. ಆದರೆ
ಏನೋ ಒಂದು ಅಥವಾ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಹೇಳ್ತಾ ಇಲ್ಲ ಕಂಪ್ಲೀಟಾಗಿ, ಅವ್ರಿಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅನ್ನೋದು ಕೂಡ ಇದೆ. ಓಕೆ, ಸೊ ಇದಕ್ಕೆ ಒಂದು ಚಾನ್ಸ್ ಇದೆಯಾ, ಈ ಒಂದು ಕನೆಕ್ಷನ್ಗೆ, ಈ ಸಂಬಂಧಕ್ಕೆ ಇನ್ನೊಂದು ಚಾನ್ಸ್ ಇದೆಯಾ ಅನ್ನೋದು ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಅವರು ಕಾತರದಿಂದ ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮೆಸೇಜ್ಗಾಗಿ, ನಿಮ್ಮ ಒಂದು ಫೋನ್ ಕಾಲ್ಗಾಗಿ. ಎಲ್ಲಾದರೂ ನೀವು ಕಾಣ್ತೀರಾ ಅಂತ ಹೇಳಿ ಸುತ್ತಮುತ್ತ ನೋಡ್ತಾರೆ, ಎಲ್ಲಾದರೂ ಅಚಾನಕ್ಕಾಗಿ ನೀವು ಮೀಟ್ ಮಾಡ್ತೀರಾ, ಸರ್ಪ್ರೈಸ್ ಕೊಡ್ತೀರಾ ಅಂತ ಹೇಳಿ ಎಲ್ಲ ಕಡೆ ಅವರು ನಿಮ್ಮನ್ನ ನೋಡ್ತಾ ಇದ್ದಾರೆ, ಖಂಡಿತವಾಗ್ಲೂ ಕಾಯ್ತಾ ಇದ್ದಾರೆ. ಸೊ ನೀವು ಅವ್ರಿಗೆ ಚಾನ್ಸ್ ಕೊಟ್ಟರೆ ಈ ಸಂಬಂಧಕ್ಕೆ ಒಂದು ಚಾನ್ಸ್ ಇದೆ, ಸೆಕೆಂಡ್ ಚಾನ್ಸ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನು ಅಂತ ಅಂದರೆ 9 ಆಫ್ ಪೆಂಟಕಲ್ಸ್ ಅಂತ ಇದೆ. 9 ಆಫ್ ಪೆಂಟಕಲ್ಸ್ ಅಂತ ಅಂದರೆ ಕನಸು ನನಸಾಗುವಂಥದ್ದು. ಓಕೆ, ಸೊ ಇದು ಈ ಒಂದು ಈ ರಿಲೇಷನ್ಶಿಪ್ ಏನಿದೆ, ನಿಮ್ಮ ಒಂದು ಸ್ನೇಹ ಏನಿದೆ, ಇದು ಮುಂದುವರೆದ್ರೆ ಅವ್ರಿಗೆ ಅದೊಂಥರ ನೀವು ಕನಸು ನನಸಾದಂಗೆ. ಓಕೆ, ಅಷ್ಟು ಒಂಥರ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಮೆಸೇಜ್ನ ನಿಮಗೆ ಕೊಟ್ಟಿದ್ದೀನಿ. ಇದು ಯಾರಿಗೆ ತಲುಪಬೇಕು ಅಂತ ಇತ್ತೋ ಅವ್ರಿಗೆ ಈ ಮೆಸೇಜು ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರನ್ನ ಸಂಪರ್ಕ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಇದು ಯಾರಿಗೆ ಅನ್ವಯಿಸುತ್ತೋ, ಹೇಗೆ ಅನ್ವಯಿಸುತ್ತೋ ಅದನ್ನು ತಗೊಳ್ಳಿ. ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಬೆಸ್ಟ್ ವಿಶಸ್ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.